ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮಗೋಸ್ಕರ ದೋಸೆ ಸಮೋಸ ಯಾವ ರೀತಿ ಮಾಡೋದಂತ ತೊಗೊಂಡು ಬಂದಿದ್ದೇನೆ. ನಿಮ್ಮ ಹತ್ರ ದೋಸೆ ಬ್ಯಾಟರ್ ಇದ್ದರೆ ನೀವು ಅದೇ ಬ್ಯಾಟರಿಂದ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಇದೇ ಮಾಡಿಟ್ಟಿರೋದು, ಸೊ ನಾನು ಅದರಿಂದ ಮಾಡ್ತಾಯಿದ್ದೀನಿ. ಇಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋಂಥ ತರಕಾರಿ ಕ್ಯಾರೆಟ್, ಆನಿಯನ್, ಟೊಮೆಟೊ ಮತ್ತು ಸ್ವೀಟ್ ಕಾರ್ನ್. ಮೊದಲಿಗೆ ನಾನು ಸ್ವಲ್ಪ ಪ್ಯಾನಲ್ಲಿ ಎಣ್ಣೆ ಹಾಕಿ ಸ್ವೀಟ್ ಕಾರ್ನ್ ಹುರ್ಕೊತೀನಿ ಚೆನ್ನಾಗಿ, ಸ್ವಲ್ಪ ಹಸೆ ಹೋಗೋವರೆಗೂ. ಅದು ಮತ್ತು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಅದು ಸ್ವಲ್ಪ ಕೆಂಪಾಗೋವರೆಗೂ ಹುರಿರಿ. ನೋಡಿ ಸಿಡಿತಾ ಇದೆ ಅಲ್ಲ, ಸೊ ಎಣ್ಣೆ ಕೂಡ ಸಿಡಿತಾ ಇತ್ತು. ಅದಕ್ಕೆ ನಾನು ಜಾಸ್ತಿ ಎಣ್ಣೆ ಹಾಕೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಹಾಕಿದ್ದೇನೆ. ಆಮೇಲೆ ಚೆನ್ನಾಗಿ ಫ್ರೈ ಆದ ತಕ್ಷಣ ಅದು ನಾನು ಒಂದು ಬೌಲಲ್ಲಿ ತಗೊಂಡು. ಸೊ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಫ್ರೆಂಡ್ಸ್, ದೋಸೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾನೆ. ಆಮೇಲೆ ನಾನು ಮೈನಸ್ ಮತ್ತು ಸಾಸು ಮಿಕ್ಸ್ಚರ ಯಾವ ರೀತಿ ಮಾಡೋದು ಅಂತಂದು ನಿಮಗೆ ತೋರಿಸ್ಕೊಡ್ತೇನೆ. ನಾನು ನೋಡಿ ಸ್ವಲ್ಪ 2 ಸ್ಪೂನ್ ಸಾಸ್ ತೊಗೊಂಡ್ರೆ 4 ಸ್ಪೂನ್ ಮೈನಸ್ ತೊಗೊಂಡ್ರೆ ಅದು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಆಮೇಲೆ ಅದರಲ್ಲಿ ಆರ್ಗ್ಯಾನಿಕ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ನಾನು ಮಿಕ್ಸ್ ಮಾಡಿದ್ದೇನೆ. ಆಮೇಲೆ ಮೇಲೆ ಅದು ಫುಲ್ ನಾನು ಸ್ಟಫ್ ಮಾಡಿ ಸೈಡಿಂದ ಎಲ್ಲ ಸ್ಟಿಕ್ ಮಾಡ್ತೇನೆ ಅದು ದೋಸೆಗೆ. ಅದಕ್ಕೆ ನನಗೆ ಆಮೇಲೆ ಹಾಕೋದಕ್ಕೆ ಸಿಗೋದಿಲ್ಲಲ್ಲ ನಂತರ, ಅದಕ್ಕೆ ನಾನು ಮೊದಲಿಗೆ ಈ ಮೈನಸಲ್ಲಿ ಮಿಕ್ಸ್ ಮಾಡಿ ಅದು ಅಪ್ಲೈ ಮಾಡ್ತೇನೆ ದೋಸೆ ಹಿಟ್ಟಿಗೆ. ಅದು ತೋರಿಸ್ತೇನೆ ನಿಮಗೆ ನಾನು ಯಾವ ರೀತಿ ಅಪ್ಲೈ ಮಾಡ್ತೇನೆ ಅಂತಂದೆ. ಸೊ ಫ್ರೆಂಡ್ಸ್, ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಆಮೇಲೆ ಇದು ಹುರಿದಿಟ್ಟಿರೋಂಥ ಸ್ವೀಟ್ ಕಾರ್ನ್ ಕೂಡ ನಾನು ತೆಗಿತಾ ಇದ್ದೇನೆ. ಸೊ ಅದು ತೆಗೆದ ತಕ್ಷಣ ನಾನು ದೋಸೆ ಸಮೋಸ ಯಾವ ರೀತಿ ಮಾಡೋದು ಅಂತಂದು ನಾನು ನಿಮಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ದೋಸೆ ಬಿಟರ್ ಇದೆಯಲ್ಲ ಅದು ಕೂಡ ಹಾಕಿ ಬ್ಯಾಟರ್. ಇದು ನಾವು ನಾರ್ಮಲ್ ದೋಸೆ ತಿಂತೇವಲ್ಲ ಫ್ರೆಂಡ್ಸ್, ದಪ್ಪ ಆಗಿ ಹಾಕಬೇಕು. ನಾರ್ಮಲ್ ನಾವು ತೆಳ್ಳಗಾಗಿ ಹಾಕ್ತೇವಲ್ಲ, ಸೊ ಇದು ಸ್ವಲ್ಪ ದಪ್ಪ ಇರಬೇಕು. ಸೊ ಅದಕ್ಕೆ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ಸೈಜಿಗೆ ನೀವು ಅದಕ್ಕೆ ಇದು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾನು ದೊಡ್ಡ ದೋಸೆನ ಹಾಕ್ತಾಯಿದ್ದೇನೆ, ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಕೂಡ ಹಾಕ್ತಾಯಿದ್ದೀನಿ. ಸೊ ದಪ್ಪ ಇರಬೇಕಂತಂದರೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ತಾಯಿದ್ದೀನಿ. ನಿಮಗೆ ಸಣ್ಣ ಪ್ರಮಾಣದಲ್ಲಿ ಮಾಡೋದಿದ್ರೆ ನೀವು ಸಣ್ಣ ಪ್ರಮಾಣದಲ್ಲಿ ಹಾಕಿ. ಆಮೇಲೆ ಇದು ಮಿಕ್ಸ್ಚರ್ ಮಾಡಿ ಇಟ್ಟಿರೋಂಥ ಮೈನಸ್ ಮತ್ತು ಸಾಸು, ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನಿಕ್ ಕೂಡ ಮಿಕ್ಸ್ ಮಾಡಿದ್ದಲ್ಲ, ಸೊ ಅದು ಕೂಡ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೇನೆ ನೋಡ್ಬೋದು. ಆಮೇಲೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೇನೆ ನಾನು ಸ್ಪ್ರೆಡ್ ಮಾಡಿ, ಮತ್ತು ಸ್ವೀಟ್ ಕಾರ್ನ್, ಆನಿಯನ್, ಟೊಮೆಟೊ ಕೂಡ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಸೊ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ಹಾಕಿ. ಆಮೇಲೆ ಅದು ಸ್ವಲ್ಪ ಬಿಸಿ ಆಗ್ತದಲ್ಲ ಫ್ರೆಂಡ್ಸ್, ಆವಾಗೆ ನಾನು ಅದ್ರ ಮ್ಯಾಗೆ ಚೀಸ್ ಇಡ್ತೇನೆ. ಸೊ ಮತ್ತು ಎಕ್ಸ್ಟ್ರಾ ಏನು ನಾನು ಹಾಕೋದಿಲ್ಲ ಅದರಲ್ಲಿ, ಯಾಕಂದರೆ ಪಾಪುಗೆ ಬೇಕಿತ್ತಲ್ಲ, ಸೊ ಎಕ್ಸ್ಟ್ರಾ ಸ್ಪೈಸಿ ಏನು ಬೇಡ ಅಂತಂದರೆ. ಸೊ ಸಾಸ್ ಕೂಡ ಇಟ್ಟಿದ್ದೇನೆ ನೋಡ್ಬೋದು. ನಾನು ಸಾಸು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೇನೆ, ಯಾಕೆಂದರೆ ಹುಳಿ ಬೇಡ ಅಂತಂದೆ. ನಿಮಗೆ ಜಾಸ್ತಿ ಬೇಕಾದರೆ ನೀವು ಎಕ್ಸ್ಟ್ರಾ ಹಾಕೋಬೋದು, ಪಿಜ್ಜಾ ಆಗುತ್ತೆ ಟೇಸ್ಟ್ ಬರೋದಕ್ಕೆ. ಮತ್ತು ಫ್ರೆಂಡ್ಸ್ ನೋಡ್ಬೋದು, ನಾನು ಚೀಸ್ ಇಟ್ಟು ಪ್ಯಾಕ್ ಮಾಡಿದ್ದೇನೆ. ಈಗ ಅದು ಸೈಡಲ್ಲಿ ನಾನು ಪ್ರೆಸ್ ಮಾಡ್ತಾಯಿದ್ದೇನೆ, ನೋಡ್ಬೋದು ನೀವು ನಾನು ಯಾವ ರೀತಿ ಪ್ರೆಸ್ ಮಾಡ್ತಾಯಿದ್ದೇನೆ ಅಂತಂದರೆ. ಇದು ಫ್ರೆಂಡ್ಸ್ ಎಲ್ಲ ಜಾಸ್ತಿ ದೋಸೆ ಬೇಯೋ ಮಟ ನಿಲ್ಲ ಜರೋತಿಲ್ಲ, ಸ್ವಲ್ಪ ಬೇಯ್ತದಲ್ಲ ಅವಾಗೇನು ಇದು ಮಾಡ್ಕೋಬೇಕು. ಇಲ್ಲಾಂದರೆ ಅದು ಸೈಡಲ್ಲಿ ಏನು ಸ್ಟಿಕ್ ಮಾಡ್ತಾಯಿದ್ದೇನಲ್ಲ ಫ್ರೆಂಡ್ಸ್, ಅದು ಸ್ಟಿಕ್ ಆಗೋದಿಲ್ಲ. ಸೊ ಇದು ನೀವು ಮೊದಲೇ ಮಾಡ್ಕೋಬೇಕು. ಆಮೇಲೆ ಅದು ಫುಲ್ಲು ಕಡಕ್ ಆಗಿಬಿಡ್ತದಲ್ಲ ದೋಸೆ, ಆವಾಗಿದು ಆಗೋದಿಲ್ಲ. ಹಸಿ ಇರ್ತದಲ್ಲ ಅವಾಗೇ ಮಾಡ್ಕೊಂಡು ನೀವು ಕಡಕ್ಕಾಗಿ ಹುರ್ಕೋಬೋದು ಬೇಕಾದರೆ. ಮಕ್ಕಳಿಗೆ ಟಿಫಿನಿಗೆ ಕೂಡ ತುಂಬ ಕ್ವಿಕ್ ಮತ್ತು ಚೆನ್ನಾಗಿದೆ. ಅವ್ರಿಗೆ ಇಷ್ಟಪಟ್ಟು ಕೂಡ ತಿಂತಾರೆ. ನನ್ನ ಪಾಪುಗಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನಾನು ಅಂತ ಇದ್ದೆ, ಅಮ್ಮ ನನಗೆ ಇನ್ನೂ ಬೇಕಂತ. ನಾನಂದೆ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿಕೊಡ್ತೇನೆ, ಈಗ ಎಲ್ಲ ತೆಗೆದುಬಿಟ್ಟಿದ್ದೇನಪ್ಪ ಅಂತಂದು. ಸೊ ಅಂದರೂ ನಾನು ಅವನಿಗೆ ಮಾಡಿಕೊಟ್ಟಿದ್ದೆ 2 ದೋಸೆ, ಅವನಿಗೆ ಇನ್ನೂ ಬೇಕಿತ್ತು. ಸೊ ಅದೇ ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೇನೆ ಪಾಪು ಅಂತಂದೆ. ಸೊ ಅವನಂದ ಸರಿಯಮ್ಮ ಅಂತಾನೆ. ಸೊ ಮತ್ತೆ ಅವನಿಗೆ ಮಾಡಿಕೊಡ್ಬೇಕು, ಯಾವಾಗ ಮಾಡಿಕೊಡ್ತೇನೆ ಗೊತ್ತಲ್ಲ ಫ್ರೆಂಡ್ಸ್. ನೋಡಿ ರೆಡಿಯಾಗಿದೆ. ಮತ್ತು ನೀವು ಕೂಡ ನಿಮ್ಮ ಪಾಪುಗಳಿಗೆ ಮಾಡಿಕೊಡಿ, ಚೆನ್ನಾಗಾಗ್ತದೆ. ನೋಡಿ ಚೀಸ್ ಕೂಡ ಹೊರಗಡೆ ಬಂದಿದೆ, ಚೀಸ್ ಮತ್ತು ನಾನು ಅದೇನು ಮೈನೀಸ್ ಮತ್ತು ಸಾಸ್ ಹಾಕಿದ್ದಲ್ಲ ಅದು ಕೂಡ. ಸೊ ಚೆನ್ನಾಗಿ ಆಗಿದೆ ನೋಡ್ಬೋದು ನೀವು. ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಆಮೇಲೆ ಅದು ಏನು ಆರ್ಗ್ಯಾನಿಕ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನಲ್ಲ ಅದ್ರ ಕೂಡ ಟೇಸ್ಟ್ ಗಮ್ಮಂತಾಯಿತು. ಮತ್ತು ನಾನು ಇನ್ನೂ ಒಂದು ಮಾಡ್ತಾಯಿದ್ದೇನೆ, ಅದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಮಾಡ್ತಾಯಿದ್ದೇನೆ ಮತ್ತೊಂದು. ಸೊ ಸೇಮ್ ಅದೇ ಥರ ಕಂಟಿನ್ಯೂ ಮಾಡಿ, ಯಾವ ರೀತಿ ನಾನು ತೋರಿಸಿದ್ದೇನಲ್ಲ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ಮಾಡಿ. ಮತ್ತು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಮೈ ನೆಕ್ಸ್ಟ್ ವಿಡಿಯೋ. ಖಂಡಿತ ಟ್ರೈ ಮಾಡಿ. ನಾನಿದು ಫಸ್ಟ್ ಟೈಮ್ ಮಾಡಿರೋದು, ನಾನು ಯಾವಾಗೂ ಮಾಡಿದ್ದಿಲ್ಲ. ನಾರ್ಮಲ್ ನಾನು ಉತ್ತಪ್ಪ ಗತಿ ಮಾಡಿಕೊಡ್ತಿದ್ದೆ, ಬಟ್ ಈ ರೀತಿ ಮಾಡಿರೋದು ನಾನು ಫಸ್ಟ್ ಟೈಮ್ ಚೀಸೆಲ್ಲ ಹಾಕಿ.
ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಆಗಿತ್ತು. ಮತ್ತು ನಾನು ಒಂದು ಬೈಟ್ ತೊಗೊಂಡಿದ್ದೆ ಅದರಲ್ಲಿ. ಅದಕ್ಕೆ ಬಾಯ್.